ಸರ್, ನಮ್ಮ ಸ್ವಾಮೀಜಿಗಳು ಏನು ಕೇಳಿದ್ರು ಅದನ್ನು ಮಾಡಿದ್ದೀನಿ. ನಾವು ಹೇಳಂಗಿಲ್ಲ ಏನು ಮಾಡಿದ್ದೀವಿ ಅಂತ. ಸರ್, ನಾನು ರಾಜಕೀಯ ಭವಿಷ್ಯ ಮದುವೆಯಲ್ಲಿ ಮಾಡಬೇಕಂತಿಲ್ಲ. ನಾನು ರಾಜಕಾರಣ ಆಚೆ ಕಡೆ ಮಾಡ್ತೀನಿ. ಇದು ಒಂದು ಶುಭ ಕಾರ್ಯ ಆಗಿದೆ. ಶುಭವನ್ನೇ ಕೋರೋದು ನಮ್ಮ ಉದ್ದೇಶ ಆಗಿದೆ. ಸುಮಾರು 10 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂಥ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಹಲವಾರು ಭಕ್ತಾದಿಗಳ ಮುಂದಿನ ದಿನಗಳಲ್ಲಿ ಈ ಒಂದು ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ಇಷ್ಟ, ಅದೇ ರೀತಿ ಈ ಒಂದು ಕಾರ್ಯಕ್ಕೆ ಊರ ವೇಣುಗೋಪಾಲ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮೀರವರು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿರ್ತಾರೆ. ಅವರಿಗೆ ಹೋಗ್ತಾ ಇದೆ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಹೃದಯ ಭಾಗ ಅಂತ ಹೇಳ್ಬೋದು. ಎಲ್ಲ ಅರ್ಚಕ ಮಿತ್ರರು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಯೋಜನೆ ಕಾರ್ಯ ಈ ಬಾರಿ ಯಶಸ್ವಿ ಆಗಲಿಕ್ಕೆ ಇಲ್ಲಿ ಆಗಮಿಸಿ ಎಲ್ಲರೂ ಸಹ ಕೈ ಜೋಡಿಸಿರುವಂತಹ ಸರ್, ಈ ದಿನ ಶ್ರೀ ಕ್ಷೇತ್ರ ತಿರ್ನಳ್ಳಿ ಗ್ರಾಮದಲ್ಲಿ ನಮ್ಮ ಶ್ರೀ ವೇಣುಗೋಪಾಲ್ ಸ್ವಾಮೀಜಿರವರ ನೇತೃತ್ವದಲ್ಲಿ ಇವತ್ತಿನ ದಿನ 21 ಜೋಡಿಯ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಮ್ಮ ಸ್ವಾಮೀಜಿಗಳು ಮತ್ತು ಅವರ ಸಂಗಡಿಗರು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ನಮ್ಮ ಸ್ವಾಮೀಜಿಗಳು ಹೇಳಿದ ರೀತಿ 17 ಜೋಡಿಗಳನ್ನು ಮಾತ್ರ ಕಡ್ಡಾಯವಾಗಿ ಆಯ್ಕೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ ನಾನು ಸ್ವಾಮೀಜಿಗಳಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಏನು ನವಜೋಡಿ ವಧು ವರ ಇಬ್ಬರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅವರ ಕುಟುಂಬ 100 ಕಾಲ ಶ್ರೀ ಕ್ಷೇತ್ರ ಪ್ರತ್ಯಂಗಿರ ದೇವಿ ಹಾಗೂ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಮದುವೆ ಆಗಿದ್ದಾರೆ. ಅವರು ಕುಟುಂಬ 100 ಕಾಲ ಸುಖವಾಗಿ ದಾಂಪತ್ಯ ಜೀವನ ಇರಲಿ ಅಂತ ನಾನು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತೇನೆ. ಸರ್, ನಾನು ಸ್ವಾಮೀಜಿಗಳವ್ರ ಬಗ್ಗೆ ಕೇಳಿದ್ದೆ. ನಾನು ಈ ಕ್ಷೇತ್ರಕ್ಕೆ ಒಂದು 2-3 ಬಾರಿ ಮಾತ್ರ ಬಂದಿದ್ದೆ. ಮೊನ್ನೆ ಒಂದು ಉಚಿತ ಸಾಮೂಹಿಕ ವಿವಾಹಗಳೆಲ್ಲ ಫೈನಲ್ ಆದಾಗ ಇಲ್ಲಿ ಸ್ವಾಮೀಜಿಗಳು ಕರೆಸಿದ್ರು. ಅವತ್ತು ಕೂಡ ಬಂದು ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗಿದ್ದೆ. ಅವರ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೋ ಆ ಕಾರ್ಯಕ್ರಮದ ಒಂದು ಅಂಗವಾಗಿ ಅವತ್ತೇ ನಾನು ವಿಶೇಷವಾಗಿ ಬಂದು ನೋಡಿದ್ದು. ಪ್ರತ್ಯಂಗಿರ ಹೋಮವನ್ನು ಮಾಡಿದ್ದರಿಂದ ಶ್ರೀ ಕ್ಷೇತ್ರ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸರ್, ನಾನು ರಾಜಕೀಯ ಭವಿಷ್ಯ ಮದುವೆಯಲ್ಲಿ ಮಾಡಬೇಕಂತಿಲ್ಲ. ನಾನು ರಾಜಕಾರಣ ಆಚೆ ಕಡೆ ಮಾಡ್ತೀನಿ. ಇದು ಒಂದು ಶುಭ ಕಾರ್ಯ ಆಗಿದೆ. ಶುಭವನ್ನೇ ಕೋರೋದು ನಮ್ಮ ಉದ್ದೇಶ ಆಗಿದೆ. ಹಂಗಾಗಿ ಶುಭಾಶಯಗಳನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈಗ ಉಚಿತ ಸಾಮೂಹಿಕ ವಿವಾಹಗಳಿಗೆ ನಿಮ್ಮ ಕೊಡುಗೆ ಏನು? ಸರ್, ನಮ್ಮ ಸ್ವಾಮೀಜಿಗಳು ಏನು ಕೇಳಿದ್ರು ಅದನ್ನು ಮಾಡಿದ್ದೀನಿ. ನಾವು ಹೇಳಂಗಿಲ್ಲ ಏನು ಮಾಡಿದ್ದೀವಿ ಅಂತ. ಅವ್ರು ನಮ್ಮ ಗುರುಗಳು ಏನು ನನ್ನ ಕೇಳಿದ್ದಾರೆ ಆ ಒಂದು ಕಾಣಿಕೆಯನ್ನು ನಾನು ನೆರವೇರಿಸಿದ್ದೀನಿ. ಈಗ ಮದುವೆಗಳಂದರೆ ತುಂಬ ದುಬಾರಿಯಿಂದ ಕೂಡಿರುತ್ತೆ. ಈ ರೀತಿ ಒಂದು ಸಾಮೂಹಿಕ ವಿವಾಹಗಳಲ್ಲಿ ಮದುವೆ ಆಗಿರುವಂಥ ದಂಪತಿಗಳಿಗೆ ಏನು ಹೇಳ್ತೀರಿ? ಯಾವ ರೀತಿ ಬದುಕಬೇಕು ಅಂತ ಸಂದೇಶ ಕೊಡ್ತೀರಿ ಅವರು? ಸರ್, ಮೊನ್ನೆ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂಚಲನ ರೀತಿಯಲ್ಲಿ ಒಂದು ವರದಿ ಆಗ್ತಾ ಇದೆ. ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಂಗಾರ ಚಿನ್ನ ಬೆಲೆ ಖರೀದಿ ಜಾಸ್ತಿ ಆಗಿದೆ, ಚಿನ್ನದ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಸಾಮೂಹಿಕವಾಗಿ ಬದುಕಿ ಚಿನ್ನವನ್ನು ಖರೀದಿ ಕಡಿಮೆ ಮಾಡಿ ಉಚಿತವಾಗಿ ಏನೇನು ಕಾರ್ಯಕ್ರಮಗಳಾಗ್ತದೆ ಅದನ್ನು ನೆರವೇರಿಸಿ ಅದ್ದೂರಿ ಕಾರ್ಯಕ್ರಮಗಳನ್ನು ತಡೆಗಟ್ಟಿ ಅಂತ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಅನಿಸುತ್ತೆ. ಒಂದು ವಿಜೃಂಭಣೆಯಿಂದ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯ ಆಗಿದೆ. ಜೀವನ ಯಾರ್ಯಾರು ನವದಂಪತಿಗಳಿದ್ದಾರೆ, ಜೀವನ ಒಂಥರ ಸಾಗರ ಇದ್ದಂಗೆ. ಸಮುದ್ರದ ಅಲೆಗಳನ್ನು ತೆಳ್ಕೊಂಡು ಅವ್ರ ಜೀವನವನ್ನು, ದಾಂಪತ್ಯ ಜೀವನವನ್ನು ಸುಸೂತ್ರವಾಗಿ ಸದಾಕಾಲ 100 ಕಾಲ ಅವರು ದಾಂಪತ್ಯ ಜೀವನ ಹೆಚ್ಚಿನಾಗಿ ಯಾವುದೇ ರೀತಿ ಒಂದು ಬೆಳೆ ಸಮೃದ್ಧಿಯಾಗಿ ಬೆಳೀತದೆ, ಅದೇ ರೀತಿ ಅವ್ರ ಕುಟುಂಬ, ಅವ್ರ ಮಕ್ಕಳು ವಿಜೃಂಭಣೆಯಿಂದ ಸಂತೋಷದಿಂದ 100 ಕಾಲ ಸುಖವಾಗಿರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.